ಹಾಯ್, ಈಗ ನಾವು ಬ್ರಯೋಫೈಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಬ್ರಯೋಫೈಟ್ಸ್ ಈಗ ನಾವು ಹಿಂದಿನ ಕ್ಲಾಸಲ್ಲಿ ಆಲ್ಗೆ ಬಗ್ಗೆ ನೋಡಿದ್ವಿ, ಹೌದಲ್ವಾ? ಈಗ ಬ್ರಯೋಫೈಟ್ಸ್ ಆಲ್ಗೆ ನಂತರ ಬರುವಂಥದ್ದು ಏನು ಅಂತ ಹೇಳಿದ್ರೆ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ, ದಟ್ ಇಸ್ ಬ್ರಯೋಫೈಟ್ಸ್. ಬ್ರಯೋಫೈಟ್ಸ್ ಏನಿದೆ ಅವುಗಳನ್ನ ಆಂಫಿಬಿಯನ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಯಾಕೆ? ಬಿಕಾಸ್ ದೀಸ್ ಪ್ಲಾಂಟ್ಸ್ ಕ್ಯಾನ್ ಲಿವ್ ಇನ್ ಸಾಯಿಲ್ ಬಟ್ ಆರ್ ಡಿಪೆಂಡೆಂಟ್ ಆನ್ ವಾಟರ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಅದಕ್ಕೋಸ್ಕರ ಇವುಗಳನ್ನ ನಾವು ಬ್ರಯೋಫೈಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಅಂದ್ರೆ ಮೀನ್ಸ್ ಆಂಫಿಬಿಯನ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಸೊ ಆಂಫಿಬಿಯನ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳಿದ್ರೆ ದೇ ಲಿವ್ ಬೋತ್ ಲ್ಯಾಂಡ್ ಅಂಡ್ ವಾಟರ್ ಅಂತ ಹೇಳ್ತಾರೆ. ಬಟ್ ಅಕಾರ್ಡಿಂಗ್ ಟು ಸೈನ್ಸ್ ಏನಂತ ಹೇಳ್ಬೇಕು, these plants can live in soil, okay, but dependent on water. ಅಂದ್ರೆ ಇವು ಸಾಯಿಲ್ ಮೇಲೆ ಮಣ್ಣಿನಲ್ಲಿ ಬೆಳಿತವೆ, ಬಟ್ ವಾಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಇನ್ನು ಹ್ಯಾಬಿಟ್ಯಾಟ್ ಬಂದು ಡ್ಯಾಂಪ್, ಹ್ಯೂಮಿಡ್ ಅಂಡ್ ಶೇಡೆಡ್ ಲೊಕಾಲಿಟೀಸ್ ಅಲ್ಲಿ ಇವುಗಳ ಒಂದು ವಾಸಸ್ಥಾನವನ್ನ ನಾವು ನೋಡಬಹುದು. ಇನ್ನು ಪ್ಲಾಂಟ್ ಬಾಡಿ ಏನಿರುತ್ತೆ ದಟ್ ಈಸ್ ಥ್ಯಾಲಸ್ ಲೈಕ್ ಸ್ಟ್ರಕ್ಚರ್ ಅನ್ನ ಒಳಗೊಂಡಿರುತ್ತೆ. ಓಕೆ, ಪ್ರೋಸ್ಟ್ರೇಟ್ ಅಥವಾ ಎರೆಕ್ಟ್ and attached to the substratum by rhizoids. Okay, they are always attached to the substratum by rhizoids. The main plant body is haploid gametophyte. Okay, bryophytes to main plant body ಬಂದು that is haploid gametophyte ಆಗಿರುತ್ತೆ. ಇನ್ನು ಮೇಲ್ ಸೆಕ್ಸ್ ಆರ್ಗನ್ is antheridium. This is very important, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮೇಲ್ ಸೆಕ್ಸ್ ಆರ್ಗನ್ ಇನ್ bryophytes ಅಂತ ಹೇಳಿ ಕ್ವೆಶ್ಚನ್ ಕೇಳ್ತಾರೆ, that is antheridium. And female sex organ in bryophytes is archegonium. ಇಲ್ಲಿ ಆಂಥೆರಿಡಿಯಂ ಏನಿರುತ್ತೆ ದೇ ಪ್ರೊಡ್ಯೂಸ್ ಬೈಫ್ಲಾಜುಲೇಟೆಡ್ ಆಂಥೆರೋಸಾಯ್ಡ್ಸ್, ಆದ್ರೆ ಆರ್ಕಿಗೋನಿಯಂ ಇದು ಫ್ಲಾಸ್ಕ್ ಶೇಪ್ ಅಲ್ಲಿ ಇರುತ್ತೆ, ಇಟ್ ಪ್ರೊಡ್ಯೂಸಸ್ ಸಿಂಗಲ್ ಎಗ್. ಇನ್ನು ಫರ್ಟಿಲೈಸೇಷನ್ ಗೆ ಬಂದೆ ಆಂಥೆರೋಸೈಡ್ಸ್ ಆರ್ ರಿಲೀಸ್ಡ್ ಇನ್ ಟು ವಾಟರ್. ಆಂಥೆರೋಸೈಡ್ಸ್ ಏನಿರುತ್ತೆ ಅವು ವಾಟರ್ ಒಳಗಡೆ ರಿಲೀಸ್ ಆಗ್ಬಿಟ್ಟು ವೇರ್ ದೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಎಗ್ ಆಫ್ ಆರ್ಕಿಗೋನಿಯಂ, ಆಂಥೆರೋಸಾಯ್ಡ್ಸ್ ಫ್ಯೂಸ್ ವಿತ್ ದ ಎಗ್ ಟು ಫಾರ್ಮ್ ದ ಝೈಗೋಟ್. ಸೊ ಅವಾಗ ಆಂಥೆರೋಸಾಯ್ಡ್ಸ್ ಆರ್ಕಿಗೋನಿಯಂ ಜೊತೆಗೆ ಫ್ಯೂಸ್ ಆಗ್ಬಿಟ್ಟು ಝೈಗೋಟ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಝೈಗೋಟ್ಸ್ ಏನಿರುತ್ತೆ ದಟ್ ಪ್ರೊಡ್ಯೂಸ್ ಸ್ಪೋರೋಫೈಟ್. ಈ ಝೈಗೋಟ್ ಏನಿರುತ್ತೆ ದಟ್ ಪ್ರೊಡ್ಯೂಸ್ ಸ್ಪೋರೋಫೈಟ್. ದ ಸ್ಪೋರೋಫೈಟ್ ಈಸ್ ಡಿಪೆಂಡೆಡ್ on gametophyte. Okay, sporophyte ಏನಿರುತ್ತೆ that is completely dependent on gametophyte for nutrition and attached with it. ಇನ್ನು ಗೊತ್ತಾಯ್ತಾ ನೋಡಿ, ಸ್ಪೋರೋಫೈಟ್ ಏನಿದೆ ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಅಪಾನ್ gametophyte. ಇದು ಸ್ಪೋರೋಫೈಟ್ ಏನಿರುತ್ತೆ ಅದು gametophyte ಮೇಲೆ ಡಿಪೆಂಡ್ ಆಗಿರುತ್ತೆ. ಆಕ್ಚುಲಿ ಸ್ಪೋರೋಫೈಟ್ gametophyte ಮೇಲೆ ಯಾಕೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಫಾರ್ ಫುಡ್ ಅಂಡ್ ನ್ಯೂಟ್ರಿಷನ್. ಓಕೆ, ದ ಸ್ಪೋರೋಫೈಟ್ ಕನ್ಸಿಸ್ಟ್ ಆಫ್, ಈ ಸ್ಪೋರೋಫೈಟ್ ಅಂತ ಏನ್ ಹೇಳ್ತೀವಿ ಅದು ಫುಡ್, ಸೀಟಾ, ಕ್ಯಾಪ್ಸ್ಯೂಲ್ ಇಷ್ಟನ್ನ ಒಳಗೊಂಡಿರುತ್ತೆ. ಓಕೆ, ಈ ಸ್ಪೋರೋಫೈಟ್ ಅಂತ ಅಂದ್ರೆ ಏನು, ಇಟ್ ಕನ್ಸಿಸ್ಟ್ ಆಫ್ ಫುಡ್, ಸೀಟಾ ಅಂಡ್ ಕ್ಯಾಪ್ಸೂಲ್, ಅಂಡ್ ಸ್ಪೋರೋಫೈಟ್ ಪ್ರೊಡ್ಯೂಸಸ್ ಹೆಪ್ಲಾಯ್ಡ್ ಸ್ಪೋರ್ಸ್. ಓಕೆ, ದಟ್ ಸ್ಪೋರ್ಸ್ germinate to produce gametophyte. Okay, that spores germinate into gametophyte. ಇನ್ನು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಬ್ರಯೋಫೈಟ್ಸ್ ಅನ್ನ ನಾವು ನೋಡ್ತಾ ಹೋದ್ರೆ ದೇ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಪ್ಲಾಂಟ್ ಸಕ್ಸೆಷನ್ ಆನ್ ಬೇರ್ ರಾಕ್ ಅಥವಾ ಸಾಯಿಲ್. ಆಮೇಲೆ ಸ್ಪೀಶೀಸ್ ಆಫ್ ಸ್ಪ್ಯಾಗ್ನಮ್ ಅಂತ ಹೇಳ್ತೀವಿ, ಮಾಸ್ ಅಂತ ಹೇಳ್ತೀವಿ. ಪ್ರೊವೈಡ್ ಪೀಟ್ ದಟ್ ಈಸ್ ಯೂಸ್ಡ್ ಆಸ್ ಫ್ಯೂಯಲ್. ಈ ಪೀಟ್ ಏನಿರುತ್ತೆ ಅದನ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ಮತ್ತೆ ಪ್ಯಾಕಿಂಗ್ ಮಟೀರಿಯಲ್ ಫಾರ್ ಟ್ರಾನ್ಸ್ ಶಿಪ್ಮೆಂಟ್ ಆಫ್ ಲಿವಿಂಗ್ ಮಟೀರಿಯಲ್, ಇದಕ್ಕೆಲ್ಲ ಪ್ಯಾಕಿಂಗ್ ಮಟೀರಿಯಲ್ ಆಗಿ ಕೂಡ ಯೂಸ್ ಮಾಡ್ತಾರೆ. ದೇ ಹೆಲ್ಪ್ ಇನ್ ಪ್ರಿವೆನ್ಷನ್ ಆಫ್ ಸಾಯಿಲ್ ಎರೋಜನ್. ದೇ ಹೆಲ್ಪ್ ಇನ್ ಪ್ರಿವೆನ್ಷನ್ ಆಫ್ ಸಾಯಿಲ್ ಎರೋಜನ್. ಯಾವುದು? ಬ್ರಯೋಫೈಟ್ಸ್. ಅದಾದ ನಂತರ ಇನ್ನು ಟೈಪ್ಸ್ ಆಫ್ ಬ್ರಯೋಫೈಟ್ಸ್ ಅಂತ ಬಂದಾಗ ಲಿವರ್ ವರ್ಡ್ಸ್ ಅಂಡ್ ಮಾಸಸ್, ದೀಸ್ ಆರ್ ದ 2 ಟೈಪ್ಸ್ ಆಫ್ ಬ್ರಯೋಫೈಟ್ಸ್ ಅಂತ ಹೇಳ್ತೀವಿ, ಲಿವರ್ ವರ್ಡ್ಸ್ ಮತ್ತೆ ಮಾಸಸ್. ಲಿವರ್ ವರ್ಡ್ಸ್ ಏನಿರುತ್ತಲ್ವಾ, ದ ಥ್ಯಾಲಸ್ ಈಸ್ ಡಾರ್ಸಿವೆಂಟ್ರಲ್ ಅಂಡ್ ಕ್ಲೋಸ್ಲಿ ಅಪ್ರೆಸ್ಡ್ ಟು ದ ಸಬ್ಸ್ಟ್ರೇಟ್. ಲಿವರ್ ವರ್ಡ್ಸ್ ಏನಿರುತ್ತೆ ಅದ್ರದ್ದು ಥ್ಯಾಲಸ್ ಆಲ್ವೇಸ್ ಡಾರ್ಸಿವೆಂಟ್ರಲ್ ಆಗಿರುತ್ತೆ. ಆಮೇಲೆ ಸಬ್ಸ್ಟ್ರೇಟ್ಗೆ ತುಂಬಾ ಹತ್ರದಲ್ಲಿ ಅಟ್ಯಾಚ್ ಆಗಿರುತ್ತೆ. ದ ಲೀಫಿ ಮೆಂಬ್ರೇನ್ಸ್ ಹ್ಯಾವ್ ಟೈನಿ ಲೀಫ್ ಲೈಕ್ ಅಪೆಂಡೇಜಸ್. ನೋಡಿ ಇಲ್ಲಿ ಏನ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ, ಆಲ್ಗೆನಲ್ಲಿ ನಾವು ಇಲ್ಲೇನು ಫುಡ್, ಸೀಟಾ, ಕ್ಯಾಪ್ಸೂಲ್ ಅಂತ ನೋಡ್ತೀವಿ ಅಂತ ಸ್ಟ್ರಕ್ಚರ್ಸೇ ಇರೋದಿಲ್ಲ. ಓಕೆ, ಬಟ್ ಥ್ಯಾಲಸ್ ಲೈಕ್ ಸ್ಟ್ರಕ್ಚರ್ಸ್ ಏನಿರುತ್ತೆ ದಟ್ ಇಸ್ ಫಾರ್ಮ್ಡ್ ಇನ್ ಬ್ರಯೋಫೈಟ್ಸ್. ಓಕೆ, ದಟ್ ಆ ಒಂದು ಥ್ಯಾಲಸ್ ಬಂದು ಡಾರ್ಸಿವೆಂಟ್ರಲ್ ಶೇಪ್ ಅನ್ನ ಪಡ್ಕೊಳ್ಳುತ್ತೆ ಬ್ರಯೋಫೈಟ್ಸ್ ಅಲ್ಲಿ. ಓಕೆ, ಇಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದ್ಬಿಟ್ಟು ಫ್ರಾಗ್ಮೆಂಟೇಶನ್ ಅಂಡ್ ಜೆಮ್ಮೆ ಅಂತ ಹೇಳ್ತೀವಿ. ಈ ಜೆಮ್ಮೆ ಏನಿರುತ್ತೆ ಅದು ಗ್ರೀನ್ ಕಲರ್ ಇರುತ್ತೆ, ಮಲ್ಟಿಸೆಲ್ಯುಲರ್ ಇರುತ್ತೆ, ಅಸೆಕ್ಷುವಲ್ ಬರ್ಡ್ಸ್ ಅನ್ನ ಒಳಗೊಂಡಿರುತ್ತೆ. ಅದು ಜೆಮ್ಮ ಕಪ್ಸ್ ಆಗಿ ಡೆವಲಪ್ ಆಗುತ್ತೆ. ಜೆಮ್ಮೆ ಏನ್ ಬರುತ್ತೆ ನೆಕ್ಸ್ಟ್ ಪೇರೆಂಟಲ್ ಬಾಡಿಯಿಂದ ಅದು ಡಿಟ್ಯಾಚ್ ಆಗುತ್ತೆ. ಇವಾಗ ಈ ಇದು ಒಂದು ಜೆಮ್ಮ ಕಪ್ ಅಂತ ಅನ್ಕೊಳ್ಳಿ, ಇದಕ್ಕೆ ಅಟ್ಯಾಚ್ ಆಗಿದೆ. ಬೆಳೀತಾ ಬೆಳೀತಾ ಪೇರೆಂಟಲ್ ಬಾಡಿಯಿಂದ ಅದು ಡಿಟ್ಯಾಚ್ ಆಗ್ಬಿಟ್ಟು ಮತ್ತೆ ಇನ್ನೊಂದು ನ್ಯೂ ಇಂಡಿವಿಜುವಲ್ ಆಗಿ ಅದು ಡೆವಲಪ್ ಆಗುತ್ತೆ. ಇನ್ನು ಈ ಲಿವರ್ ವರ್ಡ್ಸ್ಗೆ ಎಕ್ಸಾಂಪಲ್ ಬಂದು ಮಾರ್ಕ್ಯಾನ್ಶಿಯಾ.
ಇನ್ನು ಮಾಸಸ್ ಅನ್ನ ನೋಡೋದಾದ್ರೆ ಗೆಮೆಟೋಫೈಟ್ ಹ್ಯಾಸ್ ಟೂ ಸ್ಟೇಜ್. ಮಾಸಸ್ ಅಲ್ಲಿ ಗೆಮೆಟೋಫೈಟ್ ಬಂದು ಇಟ್ ಹ್ಯಾಸ್ ಟೂ ಸ್ಟೇಜಸ್, ಒಂದು ಪ್ರೋಟೋನಿಮಾ ಸ್ಟೇಜ್, ಇನ್ನೊಂದು ಲೀಫಿ ಸ್ಟೇಜ್. ಪ್ರೋಟೋನಿಮಾ ಸ್ಟೇಜ್ ಏನಿದೆ ಇಟ್ ಡೆವಲಪ್ಸ್ ಡೈರೆಕ್ಟ್ಲಿ ಫ್ರಮ್ ಎ ಸ್ಪೋರ್ ಇಂದಾನೆ ಡೈರೆಕ್ಟ್ ಆಗಿ ಇದು ಡೆವಲಪ್ ಆಗಿರುತ್ತೆ ಪ್ರೋಟೋನಿಮಾ ಸ್ಟೇಜ್. ಇಟ್ ಈಸ್ ಅ ಕ್ರೀಪಿಂಗ್, ಗ್ರೀನ್, ಬ್ರಾಂಚ್ಡ್ ಅಂಡ್ ಫ್ರೀಕ್ವೆಂಟ್ಲಿ ಫಿಲಮೆಂಟಸ್ ಸ್ಟೇಜ್ ಅನ್ನ ಅದು ಒಳಗೊಂಡಿರುತ್ತೆ. ಲೀಫಿ ಸ್ಟೇಜ್ ಅಂತ ಬಂದಾಗ ಇಟ್ ಡೆವಲಪ್ಸ್ ಫ್ರಮ್ ಸೆಕೆಂಡರಿ ಪ್ರೋಟೋನಿಮಾ. ಓಕೆ, ಸೆಕೆಂಡರಿ ಪ್ರೋಟೋನಿಮಾ ಇಂದ ಇದು ಡೆವಲಪ್ ಆಗಿರುತ್ತೆ. ಇದು ಕನ್ಸಿಸ್ಟ್ ಆಫ್ ಅಪ್ರೈಟ್ slender axis bearing spirally arranged leaves. ಆಮೇಲೆ they are attached to the soil through multicellular and branched rhizoids. Okay, leafy stage bears the sex organs. ಅಂದ್ರೆ leafy stage ಅನ್ನ ಒಳಗೊಂಡಾಗ ಮಾತ್ರ ಈ ಮಾಸಸ್ ಸೆಕ್ಸ್ ಆರ್ಗನ್ಸ್ ಅನ್ನ ಒಳಗೊಂಡವೆ. ಇನ್ನು ವೆಜಿಟೇಟಿವ್ ರಿಪ್ರೊಡಕ್ಷನ್ ಬಂದು ದಟ್ ಇಸ್ ಥ್ರೂ ಫ್ರಾಗ್ಮೆಂಟೇಶನ್, ಬಡ್ಡಿಂಗ್. ಓಕೆ, ಇನ್ನು ಎಕ್ಸಾಂಪಲ್ Funaria, Polytrichum and Sphagnum ಏನಿದೆ, these are the examples for mosses. Okay, liverworts ಮತ್ತೆ mosses ಬಗ್ಗೆ ನೋಡಿದ್ವಿ. These are the two types of bryophytes ಆಗಿತ್ತು. ಈಗ pteridophytes ಬಗ್ಗೆ ನೋಡೋಣ. ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಟು ಪೊಸೆಸ್ ವಾಸ್ಕ್ಯುಲರ್ ಟಿಶ್ಯೂಸ್. ನೋಡಿ, ಆಲ್ಗೆನಲ್ಲಿ ನಾವು ಯಾವುದೇ ತರ ವಾಸ್ಕ್ಯುಲರ್ ಟಿಶ್ಯೂಸ್ ಅನ್ನ ನೋಡಲ್ಲ, ಬ್ರಯೋಫೈಟ್ಸ್ ಅಲ್ಲಿ ನೋಡಲ್ಲ. ಓಕೆ, ಜಸ್ಟ್ ಫುಡ್ ಸೀಟಾ ಕ್ಯಾಪ್ಸುಲ್ ಅನ್ನ ನಾವು ಬ್ರಯೋಫೈಟ್ಸ್ ಅಲ್ಲಿ ನೋಡ್ತೀವಿ. ಅದರ ನಂತರ ಬರುವಂತ ಈ ಟೆರಿಡೋಫೈಟ್ಸ್ ಏನಿರುತ್ತೆ, ದೀಸ್ ಪೊಸೆಸ್ vascular tissues. Okay, these possess vascular tissues, that is xylem and phloem. Okay, first terrestrial plants to possess vascular tissues. vascular tissues ಅನ್ನ ಒಳಗೊಂಡಂತಹ ಪ್ರಪ್ರಥಮ ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಬಂದು ದಟ್ ಇಸ್ ನನ್ ಅದರ್ ದೆನ್ ಟೆರಿಡೋಫೈಟ್ಸ್. ಹಾಗಾದ್ರೆ ವಾಸ್ಕ್ಯುಲರ್ ಟಿಶ್ಯೂಸ್ ಅಂದ್ರೆ ಏನು? xylem and phloem ಅನ್ನ ನಾವು ವಾಸ್ಕ್ಯುಲರ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಸೊ ಮೂಲತಃ ಈ ಟೆರಿಡೋಫೈಟ್ಸ್ ಏನಿದೆ, ಕೂಲು, ಡ್ಯಾಂಪು, ಶೇಡಿ ಪ್ಲೇಸಸ್ ಮತ್ತೆ ಕೆಲವೊಂದಷ್ಟು ಸ್ಯಾಂಡಿ ಸಾಯಿಲ್ ಕಂಡೀಷನ್ ಅಲ್ಲೂ ಕೂಡ ಬೆಳಿತವೆ. ಬಟ್ ಮೇನ್ ಪ್ಲಾಂಟ್ ಬಾಡಿ ಬಂದ್ಬಿಟ್ಟು ಸ್ಪೋರೋಫೈಟ್ ಆಗಿರುತ್ತೆ. ಸ್ಪೋರೋಫೈಟ್ ಏನಿರುತ್ತೆ ಅದು ಟ್ರೂ ರೂಟ್, ಸ್ಟೆಮ್, ಲೀವ್ಸ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು ನಾವು. ಬಟ್ ಅದನ್ನೇ ಬ್ರಯೋಫೈಟಾದಲ್ಲಿ ಓನ್ಲಿ ಫುಡ್ ಸೀಟಾ ಕ್ಯಾಪ್ಸೂಲ್ ಅಂತ ಹೇಳಿ ನಾವು ಏನ್ ಮಾಡಿದ್ವಿ, ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಬಟ್ ಟೆರಿಡೋಫೈಟ್ಸ್ ಅಲ್ಲಿ ಏನು ಟ್ರೂ ರೂಟ್ಸ್ ಅನ್ನ ಕಾಣ್ಬೋದು, ಸ್ಟೆಮ್ ಮತ್ತೆ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಅನ್ನು ಕೂಡ ನಾವು ಕಾಣ್ಬೋದು. ಲೀವ್ಸ್ ಮೇ ಬಿ ಸ್ಮಾಲ್, ಅಂದ್ರೆ ಮೈಕ್ರೋಫಿಲ್ಸ್ ಅಂತ ಹೇಳ್ತೀವಿ, ಅಷ್ಟು ಸ್ಮಾಲ್ ಆಗಿರುತ್ತೆ. ಆಸ್ ಇನ್ ಸಲಾಜಿನೆಲ್ಲ ಆರ್ ಲಾರ್ಜ್ ಮ್ಯಾಕ್ರೋಫಿಲ್ಸ್ ಆಸ್ ಇನ್ ಫರ್ನ್ಸ್. ಅಂದ್ರೆ ಫರ್ನ್ಸ್ ಅಲ್ಲಿ ಮ್ಯಾಕ್ರೋಫಿಲ್ಸ್ ಮೀನ್ಸ್ ಲಾರ್ಜ್ ಲೀವ್ಸ್ ಅನ್ನ ಒಳಗೊಂಡಿರುತ್ತೆ. ಇನ್ನು ಸಲಾಜಿನೆಲ್ಲಾದಲ್ಲಿ ಸ್ಮಾಲ್ ಲೀವ್ಸ್ ಅನ್ನ ಒಳಗೊಂಡಿರುತ್ತೆ. ಸ್ಪೋರೋಫೈಟ್ಸ್ ಬಿಯರ್ ಸ್ಪೊರಾಂಜಿಯಾ. ಈ ಸ್ಪೋರೋಫೈಟ್ಸ್ ಏನಿರುತ್ತೆ ಅವು ಸ್ಪೊರಾಂಜಿಯವನ್ನ ಒಳಗೊಂಡಿರ್ತವೆ. Sporangium is covered with leaf-like appendages. ಈ ಸ್ಪೊರಾಂಜಿಯಂ ಏನಿದೆ ಇಟ್ ಇಸ್ ಕವರ್ಡ್ ವಿತ್ ಲೀಫ್-ಲೈಕ್ ಅಪೆಂಡೇಜಸ್, ಅದನ್ನ ಸ್ಪೋರೋಫಿಲ್ಸ್ ಅಂತ ಹೇಳ್ತೀವಿ. ಇನ್ ಸಮ್ ಕೇಸಸ್ ಏನಾಗುತ್ತೆ, ಸ್ಪೋರೋಫಿಲ್ಸ್ ಮೇ ಫಾರ್ಮ್ ಡಿಸ್ಟಿಂಕ್ಟ್ ಕಾಂಪ್ಯಾಕ್ಟ್ ಸ್ಟ್ರಕ್ಚರ್ಸ್ ಕಾಲ್ಡ್ ಸ್ಟ್ರೋಬಿಲೈ ಅಂತ ಹೇಳ್ತೀವಿ. ಅದ್ ಹೆಂಗಿರುತ್ತೆ ಸ್ಟ್ರೋಬಿಲಸ್ ಅಂತ ಹೇಳಿದ್ರೆ, ಫುಲ್ ಬ್ರೌನಿಶ್ ಕಲರು ಈ ರೀತಿ ಇರುತ್ತೆ. ನೀವು ನೋಡಿದ್ರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಏನಿರುತ್ತೆ, ಅಂದ್ರೆ ಸಂಸ್ಥೆ ಅಂತ ಕರೆಯೋದಾಗಿರ್ಬೋದು, ಆಮೇಲೆ ಯಾವ್ದಾದ್ರು ಒಂದು ವಿಸಿಟಿಂಗ್ ಏರಿಯಾಸ್ ಇರುತ್ತೆ ನೋಡಿ, ಅಂತ ಕಡೆ ಈ ತರ ಎಲ್ಲ ಸ್ಪೊರಾಂಜಿಯಂ ಇರುವಂತದ್ದನ್ನ ಸ್ಟ್ರೋಬೆಲೈ ಕೋನ್ಸು ಅದೆಲ್ಲಾನು ಇರ್ಬೋದು, ನೋಡಿರ್ತೀರಾ ನೀವು. ಯಾಕಂದ್ರೆ ಈ ಟೆರಿಡೋಫೈಟ್ಸ್ ನ ನಾವು ಸಾಮಾನ್ಯವಾಗಿ ಏನಂತ ಕರೀತಾರೆ ಅಂದ್ರೆ ಡೆಕೋರೇಷನ್ಗೆ ಇದನ್ನ ಬಳಸ್ತಾರೆ. ಸೊ ಹಾಗಾಗಿ ಒಂದು ಪಿಕ್ಚರ್ ಅನ್ನ ಆಡ್ ಮಾಡ್ತೀನಿ ನಾನು ನೆಕ್ಸ್ಟ್. ಸೊ ಅವಾಗ ನಿಮ್ಗೆ ಸ್ಟ್ರೋಬಿಲೈ ಮತ್ತೆ ಕೋನ್ಸು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ದ ಸ್ಪೊರಾಂಜಿಯಾ ಪ್ರೊಡ್ಯೂಸ್ ಹೆಪ್ಲಾಯ್ಡ್ ಸ್ಪೋರ್ಸ್ ಬೈ ಮಿಯಾಸಿಸ್. ಈ ಸ್ಪೊರಾಂಜಿಯಾ ಏನಿರುತ್ತೆ ಇದು ಹೆಪ್ಲಾಯ್ಡ್ ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಥ್ರೂ ಮಿಯಾಸಿಸ್. ಇನ್ನು ಸ್ಪೋರ್ಸ್ ಏನಿರುತ್ತೆ ದಟ್ ಜರ್ಮಿನೇಟ್ ಟು give rise prothallus. It is inconspicuous and small, multicellular, free living, mostly photosynthetic thalloid gametophyte. ಇನ್ನು ಗೆಮೆಟೋಫೈಟ್ಸ್ ಏನಿರುತ್ತೆ ದಟ್ ಬಿಯರ್ ಮೇಲ್ ಆಂಥೆರಿಡಿಯಾ ಅಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಬಂದು ದಟ್ ಇಸ್ ಆರ್ಕಿಗೋನಿಯಾ. ಫ್ಯೂಷನ್ ಆಫ್ ಮೇಲ್ ಗೆಮೆಟ್ ಅಂಡ್ ಎಗ್ ರಿಸಲ್ಟ್ ಇನ್ ದ ಫಾರ್ಮೇಶನ್ ಆಫ್ ಝೈಗೋಟ್. ಇನ್ನು ಝೈಗೋಟ್ ಏನಿರುತ್ತೆ ದಟ್ ಡೆವಲಪ್ಸ್ ಇಂಟು ಸ್ಪೋರೋಫೈಟ್. ಓಕೆ, ಇನ್ನು ಟೆರಿಡೋಫೈಟ್ಸ್ ಏನಿರುತ್ತೆ ಅದು ಹೋಮೋಸ್ಪೋರಸ್ ಆಗಿರ್ಬೋದು ಅಥವಾ ಹೆಟಿರೋಸ್ಪೋರಸ್ ಆಗಿರ್ಬೋದು. ಹೋಮೋಸ್ಪೋರಸ್ ಅಂತ ಹೇಳಿದ್ರೆ ಎಲ್ಲಾ ಸ್ಪೋರ್ಗಳು ಕೂಡ ಸಿಮಿಲರ್ ಕೈಂಡ್ಸ್ ಇಂದ ಇದ್ರೆ ಅದನ್ನ ಹೋಮೋಸ್ಪೋರಸ್ ಅಂತ ಹೇಳ್ತೀವಿ. ಇನ್ನು ಹೆಟಿರೋಸ್ಪೋರಸ್ ಅಂತ ಹೇಳಿದ್ರೆ ಇಲ್ಲಿ ಟೂ ಕೈಂಡ್ಸ್ ಆಫ್ ಸ್ಪೋರ್ಸ್, ಇಲ್ಲಿ ಟೂ ಕೈಂಡ್ಸ್ ಆಫ್ ಸ್ಪೋರ್ಸ್ ಅನ್ನ ನೋಡ್ತೀವಿ. ಒಂದು ಮೆಗಾಸ್ಪೋರೋಫಿಲ್, ಇನ್ನೊಂದು ಮೈಕ್ರೋಸ್ಪೋರೋಫಿಲ್ ಅಂತ ಹೇಳಿ.
ಒಂದು ಸಲಾಜಿನೆಲ್ಲ ಸಾಲ್ವಿನಿಯಾದಲ್ಲೆಲ್ಲ ನಾವು ಅದನ್ನ ಕಾಣ್ಬೋದು. ಇನ್ನು ಮೆಗಾಸ್ಪೋರ್ಸ್ ಮತ್ತೆ ಮೈಕ್ರೋಸ್ಪೋರ್ಸ್ ಏನಿರುತ್ತೆ, ದೇ ಜರ್ಮಿನೇಟ್ ಅಂಡ್ ಗಿವ್ ರೈಸ್ ಟು ಫೀಮೇಲ್ ಅಂಡ್ ಮೇಲ್ ಗೆಮೆಟೋಫೈಟ್ಸ್. ಓಕೆ, ಅಂದ್ರೆ ಮೆಗಾಸ್ಪೋರ್ಸ್ ಏನಿರುತ್ತೆ ಅದು ಫಿಮೇಲ್ ಗೆಮೆಟೋಫೈಟ್ ಆಗುತ್ತೆ. ಇನ್ನು ಮೈಕ್ರೋಸ್ಪೋರ್ಸ್ ಏನಿರುತ್ತೆ ಅದು ಮೇಲ್ ಗೆಮೆಟೋಫೈಟ್ ಆಗಿ ಆಗುತ್ತೆ. ದ ಡೆವಲಪ್ಮೆಂಟ್ ಆಫ್ ದ ಝೈಗೋಟ್ಸ್ ಇಂಟು ಯಂಗ್ ಎಂಬ್ರಿಯೋಸ್ ಏನಿರುತ್ತೆ ದಟ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಫಿಮೇಲ್ ಗೆಮೆಟೋಫೈಟ್ಸ್. ಓಕೆ, ದ ಡೆವಲಪ್ಮೆಂಟ್ ಆಫ್ ಝೈಗೋಟ್ಸ್ ಇಂಟು ಯಂಗ್ ಎಂಬ್ರಿಯೋ ಅಂದ್ರೆ ಆ ಝೈಗೋಟ್ ಏನಿರುತ್ತೆ ಅದು ಯಂಗ್ ಎಂಬ್ರಿಯೋ ಆಗಿ ಏನಾಗುತ್ತೆ ಅದು ಫಿಮೇಲ್ ಗೆಮೆಟೋಫೈಟ್ ಅಲ್ಲೇನೆ ಆಗುತ್ತೆ. ಓಕೆ, ದಿಸ್ ಇವೆಂಟ್ ಈಸ್ ಪ್ರೀಕರ್ಸರ್ ಟು ದ ಸೀಡ್ ಹ್ಯಾಬಿಟ್ ಅಂತ ಹೇಳ್ತೀವಿ. ಅಂದ್ರೆ ಈ ಇವೆಂಟ್ ಎಲ್ಲ ನಡೆಯೋದು ಒಂದು ಸೀಡ್ ಹ್ಯಾಬಿಟ್ ಗಿಂತ ಮುಂಚೆ ನಡೆಯುವಂತ ಪ್ರೋಸೆಸ್ ಆಗಿರುತ್ತೆ. ಸೊ ಇದನ್ನ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಎವಲ್ಯೂಷನ್ ಅಂತ ಕೂಡ ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಕ್ಲಾಸಸ್ ಆಫ್ ಟೆರಿಡೋಫೈಟ್ಸ್ ಬಂದ್ಬಿಟ್ಟು ಸಿಲಾಪ್ಸಿಡಾ, ಲೈಕಾಪ್ಸಿಡಾ, ಸ್ಪಿನಾಪ್ಸಿಡಾ ಅಂಡ್ ಟೆರಾಪ್ಸಿಡಾ ಇವೆಲ್ಲ ಏನು ಕ್ಲಾಸಸ್ ಆಫ್ ಟೆರಿಡೋಫೈಟ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಬಂದು ಸಿಲೋಟಮ್, ಲೈಕಾಪ್ಸಿಡಾಗೆ ಎಕ್ಸಾಂಪಲ್ ಲೈಕೋಪೋಡಿಯಂ, ಟೆರಾಪ್ಸಿಡಾಗೆ ಎಕ್ಸಾಂಪಲ್ ಟೆರಿಸ್, ಆಮೇಲೆ ಸ್ಪಿನಾಪ್ಸಿಡಾಗೆ ಎಕ್ಸಾಂಪಲ್ ಈಕ್ವಿಸೆಟಮ್. ಎಕನಾಮಿಕ್ ಇಂಪಾರ್ಟೆನ್ಸ್ ಏನು ಅಂತ ಅಂದ್ರೆ ಇವುಗಳನ್ನೆಲ್ಲ ಮೆಡಿಕಲ್ ಪರ್ಪೋಸಸ್ಗೆ ಯೂಸ್ ಮಾಡ್ತಾರೆ. ಹೆಲ್ಪ್ಸ್ ಇನ್ ಪ್ರಿವೆನ್ಷನ್ ಆಫ್ ಸಾಯಿಲ್ ಎರೋಷನ್ ಅಂಡ್ ಗ್ರೋನ್ ಆಸ್ ಆರ್ನಮೆಂಟಲ್ಸ್. ಓಕೆ, ಸೊ ಇವುಗಳನ್ನ ಆರ್ನಮೆಂಟಲ್ ಆಗಿ ಯೂಸ್ ಮಾಡ್ತಾರೆ ಕೂಡ. ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಜಿಮ್ನೋಸ್ಪರ್ಮ್ಸ್ ಜೊತೆಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ರಿಲೇಟೆಡ್ ಟು ದಿಸ್ ಟಾಪಿಕ್ ನೋಡ್ತಾ ಹೋಗೋಣ.